4 ಜನ ಮುದ್ದಾದ ಹೆಣ್ಣು ಮಕ್ಕಳು ಗಂಡು ಮಗುವಿನ ನಿರೀಕ್ಷಣೆಯಲ್ಲಿದ್ದ ದಂಪತಿಗಳಿಗೆ ದೇವರು ವರ ಕರುಣಿಸಿದ್ದ. ಇನ್ನು ಕೆಲವೇ ದಿನಗಳಲ್ಲಿ ಬಾಣಂತಿ ಆಗಬೇಕಾಗಿದ್ದ ಗರ್ಭಿಣಿ ಮಹಿಳೆ ದುರಂತಕ್ಕೆ ಸಾವು ಕಂಡಿದ್ದು ಯಾಕೆ? ಮಹಿಳೆಯ ಸಾವಿನ ಹಿಂದೆ ಭಯಾನಕ ಸತ್ಯವಿದೆ. ಆ ಸತ್ಯ ಏನಿದೆ ಈ ಸುದ್ದಿಯಲ್ಲಿ ನೋಡಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಡಿಸೆಂಬರ್ 20ರಂದು ನಡೆದ ತುಂಬು ಗರ್ಭಿಣಿ ಸುವರ್ಣ ಮಠಪತಿ ಭೀಕರ ಕೊಲೆಗೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿತ್ತು. ಮಠ ಮಧ್ಯಾಹ್ನ ತುಂಬು ಗರ್ಭಿಣಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿ ದುಷ್ಕರ್ಮಿ ಪರಾರಿಯಾಗಿದ್ದ. ಮನೆಗೆ ಬಂದ ಪತಿ ಸ್ಥಳೀಯರ ಸಹಾಯದಿಂದ ಮಹಿಳೆಯನ್ನು ಹಾರೋಗೇರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತುಂಬು ಗರ್ಭಿಣಿ ಉಸಿರು ಬಿಟ್ಟಿರುತ್ತಾಳೆ. ಈ ಘಟನೆ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುತ್ತದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆರೋಪಿತನ ಜಾಡು ಹಿಡಿದು ಪತ್ತೆ ಹಚ್ಚಲಾಗಿ ಕೊಲೆಗಡುಕ ಮೃತ ಸುವರ್ಣನ ಸ್ವಂತ ಅಕ್ಕನ ಗಂಡನೇ ಅಂದರೆ ಭಾವನೆ ಇಂತಹ ಕ್ರೂರ ಕೃತ್ಯವೆಸಗಿರೋದು ಬಹಿರಂಗವಾಗಿದೆ. ಬಾಗಲಕೋಟೆ ಜಿಲ್ಲೆಯ ತೆರದಾಳ ಪಟ್ಟಣದ ನಿವಾಸಿ ಅಪ್ಪಯ್ಯ ರಾಚಯ್ಯ ಮಠಪತಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ಲಾಠಿ ರುಚಿಗೆ ಬಾಯ್ಬಿಟ್ಟ ಆರೋಪಿ ಕೆಲವು ಸತ್ಯ ಸಂಗತಿಗಳನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ. ಯಾವುದೇ ಕೆಲಸವಿಲ್ಲದೆ ಕುಡಿತದ ದಾಸನಾದ ಕೊಲೆ ಆರೋಪಿ ಅಪ್ಪಯ್ಯ 7.5 ಲಕ್ಷ ಸಾಲ ಮಾಡಿದ್ದ. ಆಗಾಗ ಮೃತ ಸುವರ್ಣ ಬಳಿಯೂ ಕೂಡ ಸ್ವಲ್ಪವಾಗಿ ಸುಮಾರು 50,000 ಹಣ ಪಡೆದಿದ್ದ. ಹಣ ನೀಡುವಂತೆ ಕೇಳುತ್ತಿದ್ದ ಸುವರ್ಣಗೆ ನನಗೆ ಸಾಲ ತುಂಬ ಆಗಿದೆ, ಇದರಿಂದ ಕೊಡಲು ಆಗಲ್ಲ ಎಂದು ಸತಾಯಿಸಿದ್ದನಂತೆ. ಕೊಲೆ ನಡೆಯೋ 2 ದಿನಗಳ ಹಿಂದೆ ಸುಮಾರು 20 ನಿಮಿಷಗಳ ಕಾಲ ಕೊಲೆ ಆರೋಪಿ ಅಪ್ಪಯ್ಯ ಜೊತೆ ಸುವರ್ಣ ನನ್ನ ಡೆಲಿವರಿ ಸಮಯ ಹತ್ತಿರ ಬಂದಿದೆ, ನನಗೆ ಹಣ ನೀಡು ಎಂದು ಫೋನ್ನಲ್ಲಿ ಗದರಿಸಿದ್ದಾಳೆ. ಸಿಟ್ಟಿಗೆದ್ದ ಅಪ್ಪಯ್ಯ ಆಕೆಯನ್ನು ಮುಗಿಸಿ ಬಿಡುವ ಸಂಚು ಹಾಕಿ ಡಿಸೆಂಬರ್ 20ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವರ ತೋಟದ ಮನೆಗೆ ಬಂದು ಗರ್ಭಿಣಿ ಸುವರ್ಣ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಮೈ ಮೇಲಿದ್ದ ಓಲೆ ಹಾಗೂ ಸಣ್ಣ ಪುಟ್ಟ ಚಿನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಕೇವಲ ಹಣಕ್ಕಾಗಿ ತುಂಬು ಗರ್ಭಿಣಿ ಅಂತಲೂ ಲೆಕ್ಕಿಸದೆ ನೀಚ ಕೃತ್ಯವೆಸಗಿದ ಪಾಪಿಗೆ ಪೊಲೀಸರು ಜೈಲಿಗೆಟ್ಟಿದ್ದಾರೆ. ಈತ ತಾಯಿ ಹಾಗೂ ಮಗುವನ್ನು ಕಳೆದುಕೊಂಡ ಕುಟುಂಬ ಅನಾಥವಾಗಿದೆ. ಶಶಿಧರ್ ಕೋಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಅವಳ ಬಲಗೈ ಮತ್ತು ಬಲಗೈಗೆ ಗಂಭೀರವಾದ ಗಾಯಗಳಾಗಿರ್ತವೆ, ಜೊತೆಗೆ ಬೆರಳುಗಳು ಕೂಡ ಕಟ್ಟಾಗಿರ್ತವೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ಅಥಣಿ ಉಪವಿಭಾಗದ ಪೊಲೀಸರ ತಂಡ, ವಿಶೇಷವಾಗಿ DSP ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟರ್ ಅಥಣಿಯವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಸುಮಾರು 3 ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದೂರಿಗೆ, ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ. ಕೊನೆಗೆ 5ನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ. ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಕೋತಾನೆ. ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳ್ಬಿಟ್ಟು. ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ. ಯಾವ ವಿಚಾರಕ್ಕೆ ಕೊಲೆ ಆಗಿರೋದು ಅನ್ನೋಂಥದ್ದು ನಾವು ವಿಚಾರಣೆ ಮಾಡಿದಾಗ ಮೃತೆಯಾದಂಥ ಸುವರ್ಣ ಇವನಿಗೆ ಹಲವಾರು ಬಾರಿ ಸಣ್ಣ ಪುಟ್ಟು ದುಡ್ಡಿನ ಸಹಾಯವನ್ನು ಮಾಡಿರ್ತಾಳೆ. ಈ ಆರೋಪಿ ಅಪ್ಪಯ್ಯ ಮಠಪತಿ ಸುಮಾರು ಕಡೆ ಸಾಲ ಮಾಡ್ಕೊಂಡಿರ್ತಾನೆ. ಇವನ ಒಟ್ಟು ಸಾಲ ಇಲ್ಲಿವರೆಗೂ ನಮಗೆ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸುಮಾರು 7 ಲಕ್ಷ ರೂಪಾಯಿ. ಜೊತೆ ಅದರಲ್ಲಿ 50,000 ರೂಪಾಯಿ ಕೂಡ ಸೇರಿರುತ್ತೆ. ಹಲವಾರು ಬಾರಿ ಚಿಕ್ಕ ಪುಟ್ಟ ಕೊಟ್ಟಿದ್ದು ಎಲ್ಲ ಸೇರಿಬಿಟ್ಟು ಈ ಮಹಿಳೆ 9 ತಿಂಗಳ ತುಂಬು ಗರ್ಭಿಣಿ ಆಗಿರೋದ್ರಿಂದ ಅವನಿಗೆ ನನ್ನ ಆಸ್ಪತ್ರೆ ಖರ್ಚಿಗೆ ಈ 50,000 ದುಡ್ಡು ನನಗೆ ಬೇಕು, ಅದನ್ನು ವಾಪಸ್ ಕೊಡು ಅಂತ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬಾರಿ ಕೇಳಿರ್ತಾಳೆ. ಕೊಲೆಯಾದ 2 ದಿವಸದ ಮುಂಚೆ ಕೂಡ ಸುಮಾರು 20 ನಿಮಿಷ ಇವ್ರ ಮಧ್ಯೆ ಇದೇ ವಿಚಾರಕ್ಕೆ ವಾಗ್ವಾದ ಆಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ಮಹಿಳೆ
ಆ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ಕೇಳಿರ್ತಾಳೆ. ಇವನು ಆಲ್ರೆಡಿ ನಂದು ತುಂಬ ಸಾಲ ಇದೆ, ಇವಳಿಗೆ ಒಂದು ಗತಿ ಕಾಣಿಸಿದ್ರೆ ಒಂದು ಈ 50,000 ರೂಪಾಯಿನೂ ಉಳಿಯುತ್ತೆ, ಜೊತೆಗೆ ಅವಳ ಮೈ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳನ್ನು ತೆಗೆದುಕೊಂಡು ನಾನು ಮತ್ತಷ್ಟು ಸಾಲವನ್ನು ತೀರಿಸ್ಬೋದು ಅನ್ನೋಂಥ ಒಂದು ದುರುದ್ದೇಶದಿಂದ ಅವತ್ತಿನ ದಿವಸ ಬೆಳಗ್ಗೆ ಮನೆಗೆ ಬಂದು ಯಾರೂ ಇರದೇ ಇರುವಂಥ ಒಂದು ಸಂದರ್ಭದಲ್ಲಿ ಅವಳ ಮನೆಗೆ ನುಗ್ಗಿ ಅವಳ ಕೊಲೆ ಮಾಡಿಬಿಟ್ಟು ಅವನು ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ಪರಾರಿಯಾಗಿರ್ತಾನೆ. ಆದಾಗ್ಯೂ ಕೂಡ ಮಹಿಳೆಯಲ್ಲಿ ಸ್ವಲ್ಪ ಜೀವ ಇರುತ್ತೆ, ಆದರೆ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ತಾಳೆ. ಮುಂದಿನ ಕೆಲವು ದಿನಗಳಲ್ಲಿ ಅವನು ತಲೆಮರೆಸ್ಕೊಳ್ಳಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಅಥಣಿ ಪೊಲೀಸರು ಅವನ್ನ ಹಿಡೀಲಿಕ್ಕೆ ಯಶಸ್ವಿ ಆಗ್ತಾರೆ. ಹಾಂ, ಅವಳ ಮೈ ಮೇಲೆ ಗರ್ಭಿಣಿ ಆಗಿರೋದ್ರಿಂದ ಸುಮಾರು ಬಂಗಾರವನ್ನು ಅವಳು ತೆಗೆದು ಮುಚ್ಚಿಟ್ಟಿರ್ತಾಳೆ. ಮೈ ಮೇಲೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ಓಲೆಗಳನ್ನ ಮಾತ್ರ ಇವನು ತಗೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ. ಅದನ್ನು ಅವನು ಮೀರಜಲ್ಲಿ ಮಾರಿಬಿಟ್ಟು ಸ್ವಲ್ಪ ದುಡ್ಡನ್ನು ಕೂಡ ತಗೊಂಡಿರ್ತಕ್ಕಂಥ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಇವನು ಜಮೀನು ಕೆಲಸ, ಇದರಲ್ಲಿ ಆಫ್ ದ ರೆಕಾರ್ಡ್.